ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ 2025 ಮತ್ತು 26ನೇ ಸಾಲಿನಲ್ಲಿ ಕರೆದಿರುವಂತ ಒಂದು ಭಾರತೀಯ ಕೋಸ್ಟ್ ಗಾರ್ಡ್ ಹುದ್ದೆಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಸೊ ಈ ಹುದ್ದೆಗಳಿಗೆ ಎಷ್ಟು ಪೋಸ್ಟ್ಗಳು ಖಾಲಿ ಇದಾವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅರ್ಜಿ ಸಲ್ಲಿಕೆಗೆ ಪ್ರಾರಂಭದ ದಿನಾಂಕ ಯಾವುದು, ಕೊನೆಯ ದಿನಾಂಕ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ. ಪರೀಕ್ಷೆಯ ದಿನಾಂಕ ಯಾವಾಗ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅರ್ಜಿಯನ್ನ ನೀವು ಸಲ್ಲಿಸೋದು ಎಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆಗಳು ಏನೆಲ್ಲ ಇರ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅರ್ಜಿ ಸಲ್ಲಿಸಲಿಕ್ಕೆ ಶುಲ್ಕ ಎಷ್ಟು ಇರುತ್ತೆ, ಜೊತೆಗೆ ಅರ್ಜಿ ಸಲ್ಲಿಸಲಿಕ್ಕೆ ದಾಖಲೆಗಳು ಏನೆಲ್ಲ ಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಜೊತೆಗೆ ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಹೌದು ವೀಕ್ಷಕರೇ, ಭಾರತೀಯ ಕೋಸ್ಟ್ ಗಾರ್ಡ್ ನೇಮಕಾತಿ 2025 ಈ ಒಂದು ಹುದ್ದೆಗಳಿಗೆ 630 ಪೋಸ್ಟ್ಗಳನ್ನ ಕರೆಯಲಾಗಿದೆ. ಇಲ್ಲಿ ಎರಡು ರೀತಿಯ ಪೋಸ್ಟ್ಗಳಿದಾವೆ. ನಾವಿಕ್ ಜಿಡಿ ಅಂತ ಹೇಳಿ, ಇನ್ನೊಂದು ಯಾಂತ್ರಿಕ ಹುದ್ದೆ ಅಂತ ಹೇಳಿ. ಸೊ ಈ ಎರಡು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆರಂಭವಾದ ದಿನಾಂಕ ಬಂದ್ಬಿಟ್ಟು ಜೂನ್ 11, 2025. ಈ ಒಂದು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಜೂನ್ 25, 2025. ಭಾರತೀಯ ಕರಾವಳಿ ರಕ್ಷಣಾ ಪಡೆಯಲ್ಲಿ ನಾವಿಕ ಸಾಮಾನ್ಯ ಹುದ್ದೆಯ ಕರ್ತವ್ಯ. ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ 2 ಬ್ಯಾಚ್ಗಳನ್ನ ಇಲ್ಲಿ ಡಿವೈಡ್ ಮಾಡಿದ್ದಾರೆ. 2 ಬ್ಯಾಚ್ಗಳಲ್ಲಿ ಹುದ್ದೆಗಳನ್ನ ಡಿವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಪೋಸ್ಟ್ ಬಂದ್ಬಿಟ್ಟು ನಾವಿಕ ಸಾಮಾನ್ಯ ಕರ್ತವ್ಯ ಅನ್ನೋ ಈ ಒಂದು ಪೋಸ್ಟಿಗೆ UR ಸಾಮಾನ್ಯ ವರ್ಗದವರಿಗೆ 99 ಹುದ್ದೆಗಳು ಇದಾವೆ. EWS 25 ಹುದ್ದೆಗಳಿದಾವೆ. OBC ಅವರಿಗೆ 65 ಹುದ್ದೆಗಳಿದಾವೆ. SC ಅವರಿಗೆ 40 ಹುದ್ದೆಗಳಿದಾವೆ. ST ಅವರಿಗೆ 25 ಹುದ್ದೆಗಳಿದ್ದಾವೆ. ಟೋಟಲಿ ಇಲ್ಲಿ ಬ್ಯಾಚ್ ವೈಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಇಲ್ಲಿ 260 ಪೋಸ್ಟ್ಗಳಿಗೆ ಅಭ್ಯರ್ಥಿಗಳು ಅರ್ಜಿಯನ್ನ ಹಾಕಬಹುದು. ಇಲ್ಲಿ ಸರಿನಾ, 260 ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಇದು ಬ್ಯಾಚ್ 1 ಆಯ್ತು. ಇನ್ನು ಬ್ಯಾಚ್ 2 ನಲ್ಲಿ ಸೇಮ್ ಇದೇ ತರ ಇರುತ್ತೆ. ಸಾಮಾನ್ಯ ವರ್ಗದವರಿಗೆ 104 ಜನರಿದ್ದಾರೆ. 104 ಜನರಿಗೆ ಅವಕಾಶ ಇರುತ್ತೆ. ಇಲ್ಲಿ EWS ಗೆ 26 ಜನರಿಗೆ ಅವಕಾಶ ಇರುತ್ತೆ. OBC ಅವರಿಗೆ 71 ಅವಕಾಶ ಇರುತ್ತೆ. SC ಅವರಿಗೆ 41 ಜನರಿಗೆ ಅವಕಾಶ ಇರುತ್ತೆ. ST ಅವರಿಗೆ 19 ಜನರಿಗೆ ಅವಕಾಶ ಇರುತ್ತೆ. ಇಲ್ಲೂ ಕೂಡ 260 ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡ್ತಾರೆ. ಇನ್ನು ಭಾರತೀಯ ಕರಾವಳಿ ರಕ್ಷಣಾ ಪಡೆಯಲ್ಲಿ ನಾವಿಕ ದೇಶೀಯ ಶಾಖೆ ಹುದ್ದೆಗಳಿಗೆ 50 ಅಭ್ಯರ್ಥಿಗಳನ್ನ ಇಲ್ಲಿ ಆಯ್ಕೆ ಮಾಡ್ತಾರೆ. ಈ 50 ಅಭ್ಯರ್ಥಿಗಳಲ್ಲಿ ಕಾಸ್ಟ್ ವೈಸ್ ಪೋಸ್ಟ್ ಗಳನ್ನ ಡಿವೈಡ್ ಮಾಡ್ತಾರೆ. ಇಲ್ಲಿ ನಾವಿಕ ದೇಶೀಯ ಶಾಖೆ ಇಲ್ಲಿ ಸಾಮಾನ್ಯ ವರ್ಗದವರಿಗೆ 20 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ. EWS ವರ್ಗದವರಿಗೆ 5 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ. OBC ಅವರಿಗೆ 16 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ. SC ಅವರಿಗೆ 8 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ. ಇಲ್ಲಿ ST ಅವರಿಗೆ 1 ಮಾತ್ರ ಅವಕಾಶ ಇರುತ್ತೆ, ಒಬ್ಬ ವ್ಯಕ್ತಿಗೆ. ಟೋಟಲಿ ಇಲ್ಲಿ 50 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ. ಇಲ್ಲಿ ಈ 50 ಅಭ್ಯರ್ಥಿಗಳಲ್ಲಿ ಈ ಕೋರ್ಸ್ಗಳು ಮುಗಿಸಿದವರು ಯಾರೆಲ್ಲ ಇರ್ತಾರೋ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಈ ಒಂದು 50 ಅಭ್ಯರ್ಥಿಗಳು ಇಲ್ಲಿ ಆ ಒಂದು ಅಭ್ಯರ್ಥಿಗಳಲ್ಲಿ ಡಿವೈಡ್ ಕೂಡ ಮಾಡಿದ್ದಾರೆ. ಮತ್ತೆ ಯಾವ ಕೋರ್ಸ್ಗಳು ಯಾವ ಅಭ್ಯರ್ಥಿಗಳು ಇಲ್ಲಿ ಮುಗಿಸಿದಾರೋ ಅವರು ಕೂಡ ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಅದೇ 50 ಅಭ್ಯರ್ಥಿಗಳಲ್ಲಿಯೇ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ನೋಟಿಫಿಕೇಶನ್ ಬಹಳ ದೊಡ್ಡದಿದೆ. ಸೊ ನಾನು ನಿಮ್ಗೆ ಇಲ್ಲಿ ಸರಳೀಕರಣ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಪೂರ್ತಿ ನೋಟಿಫಿಕೇಶನ್ PDF ಬೇಕು ಅಂತಂದ್ರೆ ನನ್ನ ಒಂದು ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ನಾನು ಅಲ್ಲಿ PDF ಅನ್ನ ಕೊಟ್ಟಿರ್ತೇನೆ. ಸೊ ನೀವು ಅಲ್ಲಿಂದ ಪೂರ್ತಿ ಮಾಹಿತಿಯನ್ನ ಪಡೆದುಕೋಬಹುದು. ಸೊ ಇಲ್ಲಿ ಭಾರತೀಯ ಕರಾವಳಿ ಕಾವಲು ಪಡೆ ಪರೀಕ್ಷಾ ದಿನಾಂಕ
3 ಹಂತದಲ್ಲಿ ಇರುತ್ತೆ. 2 ಬ್ಯಾಚ್ಗಳನ್ನ 3 ಹಂತದಲ್ಲಿ ಪರೀಕ್ಷೆಯನ್ನ ಬರೆಸಲಾಗುತ್ತೆ ಇಲ್ಲಿ. ಸೊ ಇಲ್ಲಿ ಸೆಪ್ಟೆಂಬರ್ನಲ್ಲಿ ಅಂದ್ರೆ 2025 ಸೆಪ್ಟೆಂಬರ್ನಲ್ಲಿ ಮಧ್ಯವಾರ ಇಲ್ಲದಿದ್ದಲ್ಲಿ ಕೊನೆಯ ವಾರದಲ್ಲಿ ಪರೀಕ್ಷೆ ಇರುತ್ತೆ ಮೊದಲನೇ ಹಂತದ್ದು. 2ನೇ ಹಂತದ್ದು ನವೆಂಬರ್ 2025 ಮಧ್ಯವಾರದಲ್ಲಿ ಅಥವಾ ಅಂತ್ಯದ ವಾರದಲ್ಲಿ ಇರುತ್ತೆ. ಅದೇ ತರ 3ನೇ ಹಂತದ ಪರೀಕ್ಷೆ ಫೆಬ್ರವರಿ 2026 ಕೊನೆಯ ವಾರದಲ್ಲಿ ಇರುತ್ತೆ. ಸೊ ಇಲ್ಲಿ 2ನೇ ಬ್ಯಾಚ್ ಇಂದು ಫೆಬ್ರವರಿ 2026 ಮಧ್ಯದ ವಾರ ಅಥವಾ ಅಂತ್ಯದ ವಾರದಲ್ಲಿ ಇರುತ್ತೆ. ಜುಲೈ 2026 ಅಂತ್ಯದಲ್ಲಿ 2ನೇ ಹಂತದ ಪರೀಕ್ಷೆ ಇರುತ್ತೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ಅರ್ಹತೆಗಳು ಏನಿರುತ್ತೆ ಅಭ್ಯರ್ಥಿಗಳಿಗೆ ಅರ್ಜಿಯನ್ನ ಹಾಕಬೇಕು ಅಂತಂದ್ರೆ, ವಯಸ್ಸಿನ ಮಿತಿ ಬಂದ್ಬಿಟ್ಟು 18 ರಿಂದ 22 ವರ್ಷ ಒಳಗಡೆ ಇರಬೇಕು. ನಂತರ ಇಲ್ಲಿ ನಾನು ನಿಮ್ಗೆ ಕೆಲವೊಂದಿಷ್ಟು ಏಜ್ ಗಳನ್ನ ತೋರಿಸ್ತಾ ಇದ್ದೀನಿ. ಈ ಒಂದು 3 ಆಪ್ಷನ್ಗಳಲ್ಲಿ ಇರುವಂತ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿಯನ್ನ ಸಲ್ಲಿಸತಕ್ಕದ್ದು. ನಂತರ ಶೈಕ್ಷಣಿಕ ಅರ್ಹತೆ, ವಿದ್ಯಾರ್ಹತೆ ಅದನ್ನ ಕೂಡ ನಾನು ಇಲ್ಲಿ ನಿಮ್ಗೆ ಶೋ ಮಾಡ್ತಾ ಇದ್ದೀನಿ. ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನೀವು ಓದಿ ತಿಳ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆ ಅರ್ಜಿ ಶುಲ್ಕ ಎಷ್ಟು ಇರುತ್ತೆ ಅಂತಂದ್ರೆ, ಜನರಲ್ಗೆ 300 ಇರುತ್ತೆ ಫೀಸು. ನಂತರ SC ಮತ್ತು ST ಗೆ ಫೀಸ್ ಇರೋದಿಲ್ಲ. OBC ಮತ್ತೆ EWS ನವರಿಗೆ 300 rupees ಫೀಸ್ ಇರುತ್ತೆ. ಅರ್ಜಿಯನ್ನ ಸಲ್ಲಿಸುವಂತ ಒಂದು ವಿಧಾನ ಹೇಳೋದಾಯ್ತಂತಂದ್ರೆ, ಈ ಕೋಸ್ಟ್ ಗಾರ್ಡ್ ಹುದ್ದೆಗೆ ಇಲ್ಲಿ ನಾನು ನಿಮ್ಗೆ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೇನೆ. ಈ ಲಿಂಕ್ ಅನ್ನ ನೀವು ನೋಡ್ಬಿಟ್ಟು ಗೂಗಲ್ ನಲ್ಲಿ ಟೈಪ್ ಮಾಡಿ ಡೈರೆಕ್ಟ್ ಆಗಿ ಇದೇ ಪೇಜ್ ಬರುತ್ತೆ ನಿಮ್ಗೆ. ನೀವಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ನೀವು ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್, ಶೈಕ್ಷಣಿಕ ಇನ್ಫಾರ್ಮೇಶನ್, ಕ್ಯಾಸ್ಟ್ ಇನ್ಕಮ್, ಮೊಬೈಲ್ ನಂಬರು, ಇಮೇಲ್ ID ಇದನ್ನೆಲ್ಲವನ್ನ ನೀವಲ್ಲಿ ಫಿಲ್ಅಪ್ ಮಾಡ್ಕೋಬೇಕಾಗತ್ತೆ. ಸೊ ನಿಮಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದು ಗೊತ್ತಾಗಿಲ್ಲ ಅಂತಂದ್ರೆ ಹತ್ತಿರದ ಗ್ರಾಮವನ್ನು, ಬೆಂಗಳೂರುವನ್ನು CSC ಸೆಂಟರ್ಗಳಿಗೆ ಹೋಗ್ಬಿಟ್ಟು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ UPI ಈ 3 ಮೋಡಲ್ಲಿ ನೀವು ಪೇಮೆಂಟ್ ಅನ್ನ ಮಾಡ್ಕೋಬಹುದು. ಸೊ ವೀಕ್ಷಕರೇ, ಇಷ್ಟು ಈ ಒಂದು ವಿಡಿಯೋದಲ್ಲಿ ಕೋಸ್ಟ್ ಗಾರ್ಡ್ ಹುದ್ದೆಯ ಬಗ್ಗೆ ನೋಟಿಫಿಕೇಶನ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅರ್ಜಿಯನ್ನ ಸಲ್ಲಿಸೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ಹಾಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟ್ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.